ಫ್ರೆಂಡ್ಸ್, ತುಂಬ ದಿನ ಆಯಿತು ನಿಮ್ಮನ್ನೆಲ್ಲ ಮೀಟ್ ಮಾಡಿ. ಈ ಮನೇಲಿ ಫಂಕ್ಷನ್ ಇರೋ ಕಾರಣ ನಿಮ್ಮ ಹತ್ರ ಮಾತಾಡೋಕ್ಕಾಗಿಲ್ಲ. ವರ್ಕ್ ಡಿಸೈನ್ನ ಮತ್ತೊಂದು ಬೀಡ್ಸ್ ವರ್ಕ್ನ ಹಾಕೋದು ಹೇಗೆ ಅಂತ ನೋಡೋಣ. ಡಿಸೈನ್ ಮಾಡೋಕ್ಕೆ ಯಾವ್ಯಾವ ಬೀಡ್ಸ್ ಬೇಕಾಗುತ್ತೆ ಅಂತ ನೋಡೋಣ. ಈ ಡಿಸೈನಿಗೆ ಬೇಕಾಗಿರೋ ಬೀಡ್ಸ್ನ ಫಸ್ಟು 3 ಟೈಪ್ಸು. ಒಂದು ಈ ಥರ ಉದ್ದ ಇರುತ್ತೆ, ನೆಕ್ಸ್ಟು ಇನ್ನೊಂದು ಶುಗರ್ ಬೀಡ್ಸ್, ನೆಕ್ಸ್ಟು ಈ ಥರ ರೌಂಡ್ ಶೇಪ್ ಇರೋವು. ಇವು ಈ ಥರ ಇರುತ್ತೆ, ಹಿಂದ್ಗಡೆ ಬ್ಲಾಕ್ ಇರುತ್ತೆ, ಮುಂದ್ಗಡೆ ವೈಟ್ ಆಗಿರುತ್ತೆ. ಕಲರ್ಸ್ ಕೂಡ ಬರುತ್ತೆ ಇದರಲ್ಲಿ. ನಾವು 10 ರೂಪಾಯಿ ಪಾಕಿಟಲ್ಲೂ ಸಿಗುತ್ತೆ, ತರ್ಬೋದು. ಇಲ್ಲ ತೊಲೆ ಲೆಕ್ಕದಲ್ಲಿ ಕೂಡ ಕೊಡ್ತಿರ್ತಾರೆ, ಗ್ರಾಮ್ಗಳ ಲೆಕ್ಕದಲ್ಲಿ, ಆ ಥರನೂ ತರ್ಬೋದು. ಈಗ ಗಮ್ ಹಾಕಿ ಬೀಡ್ಸ್ನ ಹಚ್ಚಿದ್ದೀನಿ. ಅದರ ಸುತ್ತಲೂ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅದು ಅದರ ಸುತ್ತ ಹಾಕೋದಕ್ಕೆ ನಮಗೆ ಗೊತ್ತಾಗಬೇಕು ಅಂತ. ನೀವು ಮೊದಲನೇ ಸರಿ ಹಾಕ್ತಿರ್ತೀರಲ್ಲ, ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಇದನ್ನು ಹಾಕ್ಕೊಂಡಿರೋದು. 2 ಎಳೆ ದಾರ ತಗೊಂಡು ನಾಟ್ ಮಾಡ್ಕೊಳ್ಳಿ ಹಿಂದೆ. ಈಗ ಕೆಳಗಡೆಯಿಂದ ದಾರನ ತಗೊಳ್ಳಿ, ಸೂಜಿಯಿಂದ ಸುಚ್ಚಿಬಿಟ್ಟು ತಗೊಂಡ ನಂತರ ಸೂಜಿನಲ್ಲಿ ನಾವು ಆ ಬೀಡ್ಸ್ನ ಹಾಕ್ಕೋಬೇಕು. ತಗೊಂಡ್ರಲ್ಲ, ದಾರ ತಗೊಂಡ ನಂತರ ಅದನ್ನು ಮೇಲ್ಗಡೆ ಹಂಗೆ ಬಿಡಿ. ಸೂಜಿನಲ್ಲಿ ಆ ಬೀಡ್ಸ್ನ ಉದ್ದನ ಬೀಡ್ಸ್ನ ಹಾಕ್ಕೊಳ್ಳಿ. ಒಂದೊಂದನ್ನೇ ಹಾಕ್ಕೊಂಡು ಆ ಬೀಡ್ಸ್ನ ಬೆರಳಿನಿಂದ ಹಾಗೆ ಹಿಡ್ಕೊಂಡು ಆ ದಾರದಲ್ಲಿ ನೀಟಾಗಿ ಪೋಣಿಸಿ. ಕೆಳಗಡೆನೂ ಒಂದು ಕೈ ಹಿಡಿದಿರುತ್ತೆ, ಮತ್ತು ಅದನ್ನು ಮೇಲ್ಗಡೆಯಿಂದ ತೂರಿಸೋದಕ್ಕೆ ಅನುಕೂಲ ಆಗುತ್ತೆ. ಕೆಳಗಡೆ ಹಿಡ್ಕೊಂಡ್ರೆ ಕೈನ ಮೇಲ್ಗಡೆ ಇರೋ ಮತ್ತು ಇನ್ನೊಂದು ಕೈಯಿಂದ ಅದನ್ನ ತೂರಿಸ್ಬೇಕು. ಈಗ ನೆಕ್ಸ್ಟ್ ಶುಗರ್ ಬೀಡ್ಸ್ನ ಒಂದು ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಅದನ್ನು ಮತ್ತೆ ಸುಚ್ಚಿ ತಕ್ಕೊಳ್ಳೋದು. ಇಲ್ಲಿ 2 ಸತಿ ನಾನು ಕೆಳಗಡೆ ಸೂಜಿಯಿಂದ ದಾರನ ತಕ್ಕೊಂಡಿದ್ದೀನಿ. ಆ ಥರ ತಕ್ಕೊಂಡು ಮತ್ತೆ ಅದನ್ನು ಕೆಳಗಡೆ ತೂರಿಸಿ ನಾಟ್ ಮಾಡಿ. ಪ್ರತಿಯೊಂದಕ್ಕೂ ಇದೇ ಥರ ನಾಟ್ ಮಾಡ್ತಾ ಹೋಗಬೇಕು. ಸಪ್ರೇಟಾಗಿ ನಾವು ನಾಟ್ ಮಾಡೋದ್ರಿಂದ ಅದು ಉದ್ದಾಗೇ ಕಾಣಿಸುತ್ತೆ ಬೀಡ್ಸು. ಇಲ್ಲಾಂದರೆ ಡಿಸೈನು ವೇರಿಯೇಷನ್ ಆಗುತ್ತೆ, ನಾವು ಹಾಕೋ ಥರನೇ ಬರಲ್ಲ ಅದು. ಇದೇ ಥರನೇ ರವಂಡಿನ ಮೇಲೆ ಸೂಜಿನ ಸುಚ್ಕೋತಾ ಅದ್ರ ಕೆಳಗಡೆನೇ ರವಂಡಿನ ಕೆಳಗಡೆ ಸುಚ್ಚಿದ್ರೆ ಒಂದೇ ರೀತಿಯೇ ಸುಚ್ಕೋತ ಹೋಗಿ ಒಂದೊಂದೇ ಬೀಡ್ಸನ್ನು ಅದರಲ್ಲಿ ಪೋಣಿಸ್ತಾ ಮತ್ತು ಒಂದ್ಸರಿ ಸುಚ್ಚಿ ತಕ್ಕೊಂಡ್ರಿ. ದಾರ ತಕ್ಕೊಂಡು ಮತ್ತು ಇನ್ನೊಂದು ಬೀಡ್ಸ್ನ, ಶುಗರ್ ಬೀಡ್ಸ್ನ ಅದರಲ್ಲಿ ಸೇರಿಸ್ಕೊಂಡ ನಂತರ ಮತ್ತೆ ಒಂದ್ಸರಿ ಸುಚ್ಚಿ ದಾರ ತಕ್ಕೊಂಡು ಮತ್ತೆ ಒಂದ್ಸರಿ ಮುಂದುಗಡೆ ಸುಚ್ಚಿ ನಾಟ್ ಮಾಡಿ. ಇದೇ ಥರನೇ ಮಾಡ್ತಾ ಹೋಗಬೇಕು. ಹಿಂಗೆ ಯಾಕೆ ಒಂದೊಂದಕ್ಕೆ ನಾಟ್ ಮಾಡಬೇಕು ಅಂದರೆ, ಅವೇನು ಸ್ಟ್ರೇಟಾಗಿ ರೌಂಡಾಗಿ ಬರುತ್ತಲ್ಲ, ಅದು ರೌಂಡಾಗಿ ಸ್ಟ್ರೇಟಾಗಿ ಬರಬೇಕು ಅಂದರೆ ಅದೇ ಥರನೇ ಮಾಡಬೇಕು. ನಾವು ಹಿಂದೆನೇ ತಕ್ಕೊಂಬಿಟ್ವಿ ಅಂತಂದರೆ ಅವು ಸ್ಟ್ರೇಟಾಗಿ ಬರಲ್ಲ, ಆ ಕಡೆ ಈ ಕಡೆ ಎಲ್ಲ ಅಂಟ್ಕೊಂಬಿಡುತ್ತೆ. ಅದಕ್ಕೋಸ್ಕರ ನಾವು ನೀಟಾಗಿ ಬರಬೇಕು ಡಿಸೈನು ಅಂದರೆ ಈ ಥರ ಎಲ್ಲ ಮಾಡಬೇಕು. ಯಾರೆಲ್ಲ ಯೂಟ್ಯೂಬಲ್ಲಿ ನೋಡಿ ಮಗ್ಗಮ್ ವರ್ಕ್ ಕಲಿಬೇಕು ಅಂತ ಆಸೆ ಪಡ್ತಿದ್ದೀರಲ್ಲ, ಎಲ್ಲರೂ ಥ್ಯಾಂಕ್ಸ್. ಯಾಕಂದರೆ ನಾನು ಕೂಡ ಮಗ್ಗಮ್ ವರ್ಕ್ನ ಯೂಟ್ಯೂಬಲ್ಲಿ ನೋಡಿನೇ ಕಲ್ತಿದ್ದು. ಅದರಲ್ಲಿ ಪರ್ಫೆಕ್ಟ್ ಆಗೋಕ್ಕಾಗಲ್ಲ, ಅದರಲ್ಲಿ ಚೆನ್ನಾಗಿ ಗೊತ್ತಾಗಲ್ಲ ಅಂತ ಕೆಲವೊಬ್ರಿಗೆ ಅನಿಸುತ್ತಾ ಇರುತ್ತೆ. ಅದೆಲ್ಲ ಸುಳ್ಳು. ಮನಸ್ಸಿದ್ರೆ ಮಾರ್ಗ. ಖಂಡಿತವಾಗ್ಲೂ ನಾವು ಕಲಿಬೋದು. ಪೇಷನ್ಸಿಂದ ನೋಡಿ ಅದನ್ನು ಮಾಡ್ತಾ ಹೋದರೆ ಕಲಿಬೋದು. ಸ್ವಲ್ಪ ಜಾಸ್ತಿ ಟೈಮ್ ತಗೋಬೋದು, ಆದರೆ ನಾವು ಕಲಿತೀವಿ ಅಂತ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಕಲಿಬೋದು. ಎಕ್ಸಾಂಪಲ್ ನಾನೇ ಇದ್ದೀನಿ. ನಾನು ಕಲಿಯುವಾಗ ನನಗೆ ಒಂದು ಸಪ್ರೇಟ್ ಮೊಬೈಲ್ ಕೂಡ ಇರಲಿಲ್ಲ. ನಾನು ಬೇರೆಯವ್ರ ಮೊಬೈಲ್ ಇಸ್ಕೊಂಡೆ ಒಂದು 1/2 ಅವರ್ ನೋಡಿ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಅದನ್ನು ಕಲಿತು ಇವತ್ತು ನಿಮಗೂ ಹೇಳ್ಕೊಡೋಷ್ಟ್ರ ಮಟ್ಟಿಗೆ ನಾನು
ಪರ್ಫೆಕ್ಟ್ ಆಗಿದ್ದೀನಿ. ಅದಕ್ಕೆ ಹೇಳ್ತಿದ್ದೀನಿ, ಈಗಂತೂ ಸ್ಮಾರ್ಟ್ಫೋನ್ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ಪ್ರತಿಯೊಬ್ಬರ ಹತ್ರನೂ ನನಗೊಂದು ನಿನಗೊಂದು ಅಂತ ಇಟ್ಕೊಂಡೇ ಇರ್ತಾರೆ. ಈಗ ನೋಡಿ, ಪಕ್ಕದಲ್ಲಿ ಮಾಡಿರೋದು ಸ್ವಲ್ಪ ದೊಡ್ಡದಾಗಿದೆ. ಮಾರ್ಕ್ ಮಾಡದೆ ಹಾಕೋದ್ರಿಂದ ನಿಮಗೂ ಈ ಥರ ಆಗ್ಬೋದು. ಅದನ್ನ ತೋರ್ಸೋಕ್ಕೋಸ್ಕರ ಸ್ವಲ್ಪ ಅಗಲಾಗಿ ಆ ಥರ ಮಾಡಿ ನೋಡಿದೆ. ಈ ಸೈಡ್ ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ನೀವು ಮಾರ್ಕ್ ಮಾಡಿಕೊಂಡೇ ಹಾಕಿ. ಅದನ್ನೆಲ್ಲ ನಾನು ಜಸ್ಟ್ ತೋರ್ಸೋಕ್ಕೋಸ್ಕರ ಆ ಥರ ಹಾಕಿ ತೋರಿಸಿದ್ದೀನಿ. ನೀವು ಸ್ವಲ್ಪ ಮಾರ್ಕ್ ಮಾಡಿಕೊಂಡು ಹಾಕಿ. ನಾವು ಕಲಿಯುವಾಗೆಲ್ಲ ಅಷ್ಟೊಂದು ವ್ಯವಸ್ಥೆ ನಮಗಿರಲಿಲ್ಲ. ಆದರೂ ಮನಸ್ಸಿತ್ತು ಕಲಿಬೇಕು ಅಂತ. ಅದರಿಂದ ನಾನು ಕಲಿತು ಇವತ್ತು ಪರ್ಫೆಕ್ಟ್ ಆಗಿದ್ದೀನಿ. ಅದೇ ಥರ ನೀವು ಹೋಪ್ಸ್ನ ಕಳ್ಕೊಬೇಡಿ. ಎಲ್ರಿಗೂ ಸಾಧ್ಯನೇ. ಮಾಡಬೇಕು ಅನ್ನೋ ಮನಸ್ಸನ್ನ ನೀವು ಇಟ್ಕೊಂಡು ಇದೆಲ್ಲದನ್ನು ವೀಡಿಯೋಸ್ನ ನೋಡ್ತಾ ಕಲಿಬೋದು ಮನೇಲೇ. ಇದೊಂಥರ ಓನ್ ಬಿಸ್ನೆಸ್ಸು. ನಮಗೆ ಚೆನ್ನಾಗಿ ಕಲಿತ್ರೆ ಬಿಸ್ನೆಸ್ ಆಗೂ ಇರುತ್ತೆ. ಇಲ್ಲ ಅಮೌಂಟ್ ಉಳಿಸ್ಕೊಂಡು ನಾವೇ ನಮ್ಮ ಬ್ಲೌಸಸ್ನ ಡಿಸೈನ್ ಮಾಡಿಕೊಂಡು ಅದೊಂಥರ ಖುಷಿನೇ. ನಾವು ಮಾಡಿರೋ ಡಿಸೈನ್ನ ನಾವು ಉಟ್ಕೊಂಡಾಗ ತುಂಬ ಖುಷಿಯಾಗಿರುತ್ತೆ ಮನಸ್ಸಿಗೆ. ಅದಕ್ಕೆ ಆದಷ್ಟು ಎಲ್ಲರೂ ಸ್ವಲ್ಪ ಪೇಷನ್ಸಿಂದ ಕಲೀರಿ. ಖಂಡಿತವಾಗ್ಲೂ ಎಲ್ರಿಗೂ ಬರುತ್ತೆ. ಮಗ್ಗಮ್ ವರ್ಕ್ ಏನೋ ಬ್ರಹ್ಮವಿದ್ಯೆ ಅಲ್ಲ. ರೌಂಡಾಗಿ ಹಾಕಿ ಸುತ್ತ ಗೋಲ್ಡ್ ಕೋಟ್ ಕೊಟ್ಟು ಡೆಕೋರೇಟಿಗೆ ನಾವು ಮುತ್ತು ಅಂಟಿಸ್ಕೊಂಡು ನೋಡ್ಬೋದು, ಚೆನ್ನಾಗಿರುತ್ತೆ.